ಇದು ಯಾಕಿಬ್ರು ಒಟ್ಟಿಗೆ ಬಂದ್ವಿ ಅಂದರೆ ನೀವು ನಾನು ಸಪೋರ್ಟ್ ಮಾಡಿ ನೀವು ನನಗೆ ಸಪೋರ್ಟ್ ಮಾಡಿ ಅಂತ ಮಾತಾಡ್ಕೊಂಡು ಬಂದಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಇಷ್ಟು ಏನು ಮಾತೇ ಬರ್ತಾಯಿಲ್ಲ. ಫಸ್ಟು ಅದೇ ಹೇಳ್ಕೊಡ್ತಾರೆ ಮಾಸ್ಟರ್. ಥ್ಯಾಂಕ್ ಯು ಎಲ್ಲರಿಗೂ. ಮೇಯ್ನಾಗಿ ನಮ್ಮ ಹೊಂಬಾಳೆ ಪ್ರೊಡಕ್ಷನ್ ವಿಜಯ್ ಸರ್ಗೆ ಸರ್ ಥ್ಯಾಂಕ್ ಯು ಸೋ ಮಚ್. ಇಂಥ ಒಳ್ಳೆ ದೊಡ್ಡ ಸಿನಿಮಾದಲ್ಲಿ ಕನ್ನಡದ ಅಂದರೆ ಒಬ್ಬ ಕೊರಿಯೋಗ್ರಾಫರ್ ಆಗಿ ಬೇರೆ ಇಂದ ಬರ್ಬೋದಾಗಿತ್ತು, ಬಟ್ ಆದರೂ ನನಗೆ ಒಂದು ಚಾನ್ಸ್ ಕೊಟ್ಟಿರೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ರಿಷಬ್ ಸರ್ಗೆ ಮೇಯ್ನಾಗಿ ನಾನು ಥ್ಯಾಂಕ್ಸ್ ಹೇಳಬೇಕು. ನಾನು ನಂಬಿದ್ದೀರ ಸರ್, ಥ್ಯಾಂಕ್ ಯು. ನಿಮ್ಮ ನಂಬಿಕೆ ಉಳಿಸ್ಕೊಂಡಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಮಾಸ್ಟರ್ ಕಂಟಿನ್ಯೂ. ಅರವಿಂದ್ ನಮ್ಮ ಕ್ಯಾಮ್ರಾಮ್ಯಾನ್ ಕಣ್ಣಪ್ಪ, ನಾವಿಬ್ಬರು ಪ್ರೀತಿಯಿಂದ ಕಣ್ಣಪ್ಪ ಅಂತ ಕರಿತೀವಿ. ಕಣ್ಣಪ್ಪ ಫೋನ್ ಮಾಡಿದಾರೆ ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್. ಯಾಕೆಂದ್ರೆ ಮೊದಲು ನನ್ನ ರಿಷಬ್ ಸರ್ಗೆ ಇಂಟ್ರೊಡ್ಯೂಸ್ ಮಾಡಿದ್ದೆ ಅವರು. ಸೊ ಅದರಿಂದ ಈ ಕಾಂತಾರ ಎಲ್ಲ ಬೆಲ್ ಬಾಟಮ್ ಸಿನಿಮಾಯಿಂದ ನಾನು ಪರಿಚಯ ಆಗಿದ್ದು. ಸೊ ಅದರಿಂದ ಕಾಂತಾರ 1 ಕಾಂತಾರ 2 ಎಲ್ಲ ಕಂಟಿನ್ಯೂ ಆಗಿದೆ. ಮುಂದಕ್ಕೆ ಇನ್ನೂ ಆ ಕಡೆ ಹೊರ ರಾಜ್ಯಕ್ಕೆಲ್ಲ ಹೋಗ್ತೀನಿ ಅಂತ ಅನ್ಕೊಂಡಿದ್ದೀನಿ. ಥ್ಯಾಂಕ್ ಯು. ಖಂಡಿತ. ಬೆಸ್ಟ್ ವಿಶಸ್ ಭೂಷಣ್ ಮಾಸ್ಟರ್, ನಿಮಗೆ ಬೆಸ್ಟ್ ವಿಶಸ್ ಸರ್. ಎ ಫಾರ್ ಅರ್ಜುನ್. ಮೊದಲಿಗೆ ಹೊಂಬಾಳೆ ಸಂಸ್ಥೆ ಇಷ್ಟು ದೊಡ್ಡ ಪ್ರಾಜೆಕ್ಟು ಜನರಲ್ಲಿ ತುಂಬ ಹೊರಗಡೆಯಿಂದ ಆಕ್ಷನ್ ಕೊರಿಯೋಗ್ರಾಫರ್ಸ್ನ ಕರೆದು ಮಾಡಿಸೋದಕ್ಕೆ ಟ್ರೈ ಮಾಡ್ತಾರೆ. ಯಾಕಂದ್ರೆ ರಿಸ್ಕಿ ಆಗಿ ತೊಗೊಳ್ಬೇಕು, ಇಷ್ಟು ಖರ್ಚು ಮಾಡ್ತಾ ಇದೀವಿ ಅಂತ. ಬಟ್ ಇಲ್ಲಿನ ಪ್ರತಿಭೆಗಳಿಗೆ ತುಂಬ ಪ್ರೋತ್ಸಾಹ ಕೊಡೋದ್ರಲ್ಲಿ ಹೊಂಬಾಳೆ ಬ್ಯಾನರ್ ಯಾವಾಗಲೂ ಮುಂದಕ್ಕಿರುತ್ತೆ. ಸೊ ಥ್ಯಾಂಕ್ ಯು ಸೋ ಮಚ್ ಸರ್. ವಿಜಯ್ ಸರ್ ಥ್ಯಾಂಕ್ ಯು ಸೋ ಮಚ್. ಮತ್ತು ನಮ್ಮ ಡೈರೆಕ್ಟ್ರು ರಿಷಬ್ ಸರ್ ಏನದು ಐ ಲವ್ ಯು ಸರ್. ತುಂಬ ಒಳ್ಳೊಳ್ಳೆ ಆಕ್ಷನ್ಸ್ಗಳೆಲ್ಲ ಮಾಡಿದ್ದೀವಿ ಇದರಲ್ಲಿ. ಅಷ್ಟೇ. ಡೈರೆಕ್ಟರ್ನ ರೇಗಿಸ್ತಾ ಇದ್ದಿದ್ದು ಒಬ್ಬರೇ ವ್ಯಕ್ತಿ ಇದ್ರೆ ಅರ್ಜುನ್ ಮಾಸ್ಟರ್. ಮತ್ತೆ ಏನ್ ಮಾತಾಡ್ತಿಲ್ಲ? ಅದು ಸೆಟ್ಟಲ್ಲಿ ಇದು ಸೆಟ್ ಅಂತ ಅನ್ಕೊಳ್ಳಿ. ನೋಡಿ, ರಿಷಬ್ ಸರ್ ಇದ್ದಾರೆ, ಪ್ರಗತಿ ಮೇಡಮ್ ಇದ್ದಾರೆ. ಓಕೆ ಸರ್, ನಾನೇ ಪ್ರಶ್ನೆ ಕೇಳಲ್ಲ ಸರ್ ನಿಮ್ಮ ಹತ್ರ. ಇದು ಬೆಟರ್ ಸರ್. ಏನಂದ್ರೆ ರಿಷಬ್ ಸರ್ ಅವರು ಬೇರೆ ಕಮರ್ಷಿಯಲ್ ಸಿನಿಮಾಗಳಲ್ಲಿ ಅದು ಹೀರೋ ಆಗಿರ್ಬೋದು, ಇನ್ನೊಂದು ಮತ್ತೊಂದು ಸಿನಿಮಾದಲ್ಲಿ ಅವ್ರು ಫೈಟ್ ಮಾಡೋದು ನೋಡಿದೀವಿ. ಆದ್ರೆ ಈ ಸಿನಿಮಾದಲ್ಲಿ ಅವ್ರು ಮಾಡಿರುವಂತ ಸ್ಟಂಟ್ಸ್ ಇದೆಯಲ್ಲ ಸರ್, ಅದಕ್ಕೆ ಇದ್ದಂತ ರಿಹರ್ಸಲ್ಸ್ ಅವ್ರ ಜಲಕನ್ನ ಕೂಡ ನೋಡಿದೀವಿ. ಅವರು ಎಷ್ಟು ಮಟ್ಟಿಗೆ ಅದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ, ಎಷ್ಟು ಪ್ರಾಕ್ಟೀಸ್ ಮಾಡಿದ್ದಾರೆ, ಎಷ್ಟು ಕಸರತ್ತು ಮಾಡಿದ್ದಾರೆ, ಅದ್ರ ಬಗ್ಗೆ ಹೇಳಿ ಪ್ಲೀಸ್. ಪ್ರಾಕ್ಟೀಸ್ ವಿಸಿಟ್ ಬಂದ್ರೆ ತುಂಬಾನೇ ಪ್ರತಿಯೊಂದು ಆಕ್ಷನ್ಸ್ ಪ್ರಿವೈಸ್ ಮಾಡಿ ಅದನ್ನ ಸಾರಿ ತೋರಿಸಿ ಮತ್ತೆ ಅವ್ರ ಜೊತೆ ಟ್ರೈನ್ ಅಪ್ ಮಾಡಿ ಶೂಟ್ ಮಾಡಿದ್ವಿ. ಮೇಜರ್ಲಿ ಇದರಲ್ಲಿರೋದ್ರಲ್ಲಿ ತುಂಬಾ ರಿಸ್ಕಿ ಆಕ್ಷನ್ಸ್ ಗಳಿತ್ತು. ಸೊ ತುಂಬಾ ಸಲ ಒನ್ಮೋರ್ಗಳಾಗ್ತಾ ಇತ್ತು. ಜನರಲ್ಲಿ ಎಲ್ಲ ಏನಾರು ಜನರಲಿ ಒನ್ಮೋರ್ ಅಂದ್ರೆ ಸರ್ ಓಕೆನಾ ಟ್ರೈ ಮಾಡ್ಬೋದಾ ಅಂತ ಕೇಳ್ತೀನಿ. ನೀವೇ ಇರೋರ್ಗೂ ಟ್ರೈ ಮಾಡ್ತೀನಿ ಅಂತ ಹೇಳೋಂಥ ಒಬ್ಬರೇ ಇರೋ ರಿಷಬ್ ಸರ್. ಸೊ ಅದಕ್ಕೆ ಥ್ಯಾಂಕ್ ಯು ಸೋ ಮಚ್ ಸರ್. ಅಷ್ಟು ಯಾಕಂದ್ರೆ ನಾವು ಏನೋ ಪ್ರೂವ್ ಮಾಡಬೇಕು ಅನ್ನೋಂಥ ಒಂದು ಇದರಲ್ಲಿ ತುಂಬಾ ಟ್ರೈ ಮಾಡ್ತಾ ಇರ್ತೀವಿ. ಆಕ್ಷನ್ಸ್ಗಳನ್ನ ಎಷ್ಟು ಬೆಸ್ಟ್ ನಮ್ಮ ಕಡೆಯಿಂದ ಔಟ್ಪುಟ್ ಕೊಡೋಕ್ಕಾಗುತ್ತೆ ಅಂತ ಅಂದ್ಬಿಟ್ಟು. ಸೊ ಆ ಇದರಲ್ಲಿ ತುಂಬಾ ರಿಸ್ಕಿಯೆಸ್ಟ್ ಆಕ್ಷನ್ಸ್ಗಳು ಮೇ ಬಿ ಇದು ಜಾಸ್ತಿ ಆಗ್ಬೋದು ಹೇಳೋದು, ಬಟ್ ನಿಮಗೆ ಬಿಟ್ರೆ ಇನ್ಯಾರು ಅದನ್ನ ಟ್ರೈ ಮಾಡಕ್ ಆಗ್ತಾನೆ ಇದ್ದಿಲ್ಲ ಬಸ್, ಅದಂತೂ ಸತ್ಯ. ಸೊ ಒನ್ ಆಫ್ ದ ಬೆಸ್ಟ್ ಆಕ್ಷನ್ಸ್ ಈ ಸಲ ಕಾಂತಾರದಲ್ಲಿ ನೋಡ್ತೀವಿ. ಮತ್ತೆ ಇನ್ನೊಂದು ಹೇಳ್ಬೇಕಂದ್ರೆ ನಮ್ಮ ಕನ್ನಡ ಸಿನಿಮಾ ನ್ಯಾಷನಲ್ ವೈಡ್ ನಾವು ಪ್ರೂವ್ ಮಾಡಿದೀವಿ. ಇವಾಗ ಇಂಟರ್ನ್ಯಾಷನಲ್ಗೆ ಪ್ರೂವ್ ಮಾಡೋದಕ್ಕೆ ರಿಷಬ್ ಸರ್ ಮುಂದೆ ಹೆಜ್ಜೆ ಇಟ್ಟಿದ್ದಾರೆ. ಅವ್ರ ಜೊತೆ ಎಲ್ಲ ನಾವು ಸೇರ್ಕೊಂಡು ಮುಂದೆ ಹಿಂದೆ ಹೋಗ್ತಾ ಇದೀವಿ. ಸೊ ಥ್ಯಾಂಕ್ ಯು ಸೋ ಮಚ್ ಸರ್, ನಮ್ಮ ಜೊತೆಗೆ ಸೇರ್ಕೊಂಡಿದ್ದಕ್ಕೆ. ಐ ಲವ್ ಯು.